ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಸಿರಂಗ. ಗೆಳೆಯರೇ, ಸ್ಯಾಂಡಲ್ವುಡ್ನ ಚಾಕ್ಲೇಟ್ ಬಾಯ್ ದೂದ್ ಪೇಡ ದಿಗಂತ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಚಿತ್ರರಂಗಕ್ಕೆ ಬಂದು ಅವರು 20 ವರ್ಷನೇ ಕಳೀತು. ಎಷ್ಟೋ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಆದರೆ ಇವತ್ತು ಅದೇ ದಿಗಂತ್ ಅವರು ನನಗೆ ಸಿನಿಮಾ ಇಲ್ಲ, ನಾನೀಗ ಬಾಡಿಗೆ ಹಣ ನಂಬಿಕೊಂಡು ಬದುಕುವಂತಾಗಿದೆ ಅಂತ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ. ಕನ್ನಡ ಚಿತ್ರರಂಗದ ಪರಿಸ್ಥಿತಿ ದಿಗಂತ್ ಅವರನ್ನು ಈ ಮಟ್ಟಕ್ಕೆ ತಂದಿಟ್ಟಿದೆಯಾ? ಅವರ ಕರಿಯರ್ ಹೇಗಿತ್ತು, ಈಗೇನಾಗ್ತಿದೆ, ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ದಿಗಂತ್ ಅವರ ಕರಿಯರ್ ಆರಂಭ ಮತ್ತು ಅವರ ಗೋಲ್ಡನ್ ಡೇಸ್ಗಳು. ದಿಗಂತ್ ಅವರ ಸಿನಿಮಾ ಜರ್ನಿ ಶುರುವಾಗಿದ್ದು 2006ರಲ್ಲಿ ಮಿಸ್ ಕ್ಯಾಲಿಫೋರ್ನಿಯಾ ಸಿನಿಮಾದ ಮೂಲಕ. ಆಮೇಲೆ ಯೋಗರಾಜ್ ಭಟ್ ಅವರ ಮುಂಗಾರು ಮಳೆಯಲ್ಲಿ ಒಂದು ಪುಟ್ಟ ಪಾತ್ರ ಮಾಡಿದರು. ದಿಗಂತ್ ಅವರ ಲಕ್ ಬದಲಾಗಿದ್ದೇ ಗಾಳಿಪಟ ಸಿನಿಮಾದಿಂದ. ಅಲ್ಲಿಂದ ದೂದ್ ಪೇಡ ಹವಾ ತುಂಬಾ ಜೋರಾಯಿತು. ಮನಸಾರೆ, ಪಂಚರಂಗಿ ಅಂತ ಸಿನಿಮಾಗಳು ದಿಗಂತ್ ಅವರನ್ನು ಯೂತ್ ಐಕಾನ್ ಮಾಡ್ತು. ಇನ್ನು ಲೈಫು ಇಷ್ಟೇನೆ ಸಿನಿಮಾ ಕ್ರೇಜ್ ಬಗ್ಗೆ ಹೇಳೋದೇ ಬೇಡ. ದಿಗಂತ್ ಅಂದರೆ ಹುಡುಗಿರೆಲ್ರಿಗೂ ಕ್ರಶ್ ಆಗಿಬಿಟ್ರು. ಸಕ್ಸಸ್ ಶಿಖರದಲ್ಲಿದ್ದಾಗ ಅವರು ಬಾಲಿವುಡ್ವರೆಗೂ ಕೂಡ ಹೋಗಿ ಬಂದುಬಿಟ್ರು. ಆದರೆ ಕಾಲ ಯಾವಾಗಲೂ ಒಂದೇ ಥರ ಇರಲ್ಲ ನೋಡಿ. ಲವ್ ಸ್ಟೋರಿಗಳಿಗೆ ಫೇಮಸ್ ಆಗಿದ್ದ ದಿಗಂತ್ ಅವರಿಗೆ ಆ್ಯಕ್ಷನ್ ಮತ್ತು ಬೇರೆ ಪ್ರಯೋಗಗಳು ಅಷ್ಟಾಗಿ ಕೈ ಹಿಡಿಲಿಲ್ಲ. ಸಾಲು ಸಾಲು ಸಿನಿಮಾಗಳು ಫ್ಲಾಪ್ ಆಯಿತು. ಆದರೂ ದಿಗಂತ್ ಅವರು ಯಾವತ್ತೂ ಕೆಲಸ ಇಲ್ಲದೆ ಖಾಲಿ ಕೂತಿರಲಿಲ್ಲ. ಪೋಷಕ ಪಾತ್ರಗಳು ಅಥವಾ ಮಲ್ಟಿ ಸ್ಟಾರರ್ ಸಿನಿಮಾಗಳು ಸಿಗ್ತಾನೇ ಇತ್ತು. ಮೊನ್ನೆ ಬಂದ ಗಾಳಿಪಟ 2 ಕೂಡ ಅವರಿಗೆ ಒಳ್ಳೆಯ ಹೆಸರನ್ನೇ ತಂದುಕೊಡ್ತು. ಆದರೆ ಈಗ ದಿಗಂತ್ ಅವರು ಹಂಚಿಕೊಂಡಿರೋ ವಿಷಯಗಳು ನಿಜಕ್ಕೂ ಬೇಸರವನ್ನು ತರಿಸುತ್ತೆ. ಅವರ ಹೊಸ ಸಿನಿಮಾ ರುದ್ರಕಾಲ ಸೆಟ್ಟೇರಿದಾಗ ಒಂದಷ್ಟು ವಿಷಯಗಳನ್ನ ದಿಗಂತ್ ಅವರು ಹೇಳಿದ್ದಾರೆ. ಕಳೆದ 6 ತಿಂಗಳಿಂದ ಯಾವುದೇ ಥರದಂಥ ಸಿನಿಮಾ ಕೆಲಸಗಳಿಲ್ಲ ಅಂತ ದಿಗಂತ್ ಅವರು ಹೇಳ್ಕೊಂಡಿದ್ದಾರೆ. 6 ತಿಂಗಳ ಹಿಂದೆ 2 ಸಿನಿಮಾಗಳನ್ನು ಒಪ್ಕೊಂಡಿದ್ದೆ, ಆದರೆ ಕನ್ನಡ ಚಿತ್ರರಂಗದಲ್ಲಿ ಈಗ ಮಾರ್ಕೆಟ್ ಸರಿಯಿಲ್ಲ, ಸಿನಿಮಾ ಗೆಲ್ತಿಲ್ಲ ಅನ್ನೋ ಭಯಕ್ಕೆ ನಿರ್ಮಾಪಕರು ಆ ಸಿನಿಮಾಗಳನ್ನೇ ಕೈ ಬಿಟ್ಟರು ಅಂತ ದಿಗಂತ್ ಅವರು ಹೇಳಿದ್ದಾರೆ. ಯಾವಾಗ ಕೈಯಲ್ಲಿ ಕೆಲಸ ಇಲ್ವೋ ದಿಗಂತ್ ಅವರಿಗೆ ಭಯ ಶುರುವಾಯ್ತಂತೆ. ನಾನು ತೀರ್ಥಹಳ್ಳಿಗೆ ಹೋಗಿ ತೋಟ ನೋಡ್ಕೊಳ್ಬೇಕಾ ಅಥವಾ ಯಾವುದಾದ್ರು ಹೊಸ ಕೋರ್ಸ್ ಮಾಡಿ ಬೇರೆ ಕೆಲಸ ಸೇರಬೇಕಾ ಅನ್ನೋ ಯೋಚನೆ ಕೂಡ ಬಂತಂತೆ. ಅಷ್ಟೇ ಅಲ್ಲ, ನಂದಿ ಹಿಲ್ಸ್ ಹತ್ರ ಇರೋ ಅವರ ಮನೆಯನ್ನು ಈಗ ಬಾಡಿಗೆ ಕೊಟ್ಟಿದ್ದಾರಂತೆ. ಆ ಬಾಡಿಗೆ ಹಣದಲ್ಲೇ ಈಗ ಜೀವನ ನಡೆಸೋ ಪರಿಸ್ಥಿತಿ ಬಂದಿದೆ ಅಂತ ಅವರು ತುಂಬ ನೋವಿನಿಂದ ಹೇಳ್ಕೊಂಡಿದ್ದಾರೆ. ದಿಗಂತ್ ಅವರ ಪ್ರಕಾರ ತೆಲುಗು ಮತ್ತು ತಮಿಳ್ ಇಂಡಸ್ಟ್ರಿಯಲ್ಲಿ ಸಿನಿಮಾ ಅನೌನ್ಸ್ ಆದ ತಕ್ಷಣ ಬಿಸ್ನೆಸ್ ಶುರು ಆಗುತ್ತಂತೆ. ಆದರೆ ಕನ್ನಡದಲ್ಲಿ ಒಳ್ಳೆ ಕಂಟೆಂಟ್ ಇದ್ರೂ ಪ್ರೊಡ್ಯೂಸರ್ಗಳು ಬಂಡವಾಳ ಹಾಕೋಕ್ಕೆ ಹೆದರುತ್ತಿದ್ದಾರೆ. ಥಿಯೇಟರ್ ರೇಟ್ ಜಾಸ್ತಿ ಇರೋದ್ರಿಂದ ಜನ ಬರ್ತಿಲ್ಲ ಅನ್ನೋದು ಅವರ ಕಳವಳ. ನೋಡಿದ್ರಲ್ಲ ಫ್ರೆಂಡ್ಸ್, ಒಬ್ಬ ಸ್ಟಾರ್ ನಟನ ಪರಿಸ್ಥಿತಿನೇ ಹೀಗಾದರೆ ಇನ್ನು ಹೊಸಬರ ಪಾಡಿ ಏನಾಗಬೇಕು. ದಿಗಂತ್ ಅವರ ರುದ್ರನಾಗ ಸಿನಿಮಾ ಗೆದ್ದು ಅವರಿಗೆ ಮತ್ತೆ ಹಳೆ ಫಾರ್ಮ್ ಸಿಗಲಿ ಅಂತ ನಾವೆಲ್ಲ ಬಯಸೋಣ. ನಿಮಗೆ ಏನನ್ಸುತ್ತೆ? ಕನ್ನಡ ಸಿನಿಮಾಗಳು ಯಾಕೆ ಸೋಲ್ತಿದ್ದಾವೆ? ದಿಗಂತ್ ಅವರ ಈ ಪರಿಸ್ಥಿತಿಗೆ ಕಾರಣ ಏನು ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.